ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಐ ಶ್ಯಾಡೋ ಕ್ರಿಯೇಟ್ ಮಾಡೋದನ್ನು ನಾನು ತೋರಿಸ್ತೀನಿ. ಮೀನ್ಸ್ ಒಂದು ಐ ಮೇಕಪ್ನ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಯಾವ ಐ ಮೇಕಪ್ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ಈ ಲುಕ್ನ ಕ್ರಿಯೇಟ್ ಮಾಡಬೇಕು. ಐ ಥಿಂಕ್ ನಿಮಗೆ ಲೈಟ್ ತುಂಬಾ ಜಾಸ್ತಿ ಹೊಡಿತಾ ಇದೆ ಅನಿಸುತ್ತೆ. ನಾನು ನಿಮಗೆ ಇಲ್ಲಿ ಪಿಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಆ್ಯಡ್ ಮಾಡ್ತೀನಿ. ಈ ಫೋಟೋ ಬಂದುಬಿಟ್ಟು ನನಗೆ ಕ್ಲಾಸಲ್ಲಿ ನಾನು ಬ್ಯೂಟಿಷಿಯನ್ ಕ್ಲಾಸ್ ತಗೊಳ್ತಾ ಇದ್ದೀನಲ್ಲ, ಆ ಕ್ಲಾಸಲ್ಲಿ ನನಗೆ ಸೆಂಡ್ ಮಾಡಿರೋ ಫೋಟೋ ಇದು. ಸೊ ಅವರು ಫೋಟೋ ಕಳಿಸ್ತಾರೆ, ನಾವು ಆ ಲುಕ್ನ ಕ್ರಿಯೇಟ್ ಮಾಡಬೇಕು. ಸೊ ನನಗೆ ಬಂದಿರೋ ಲುಕ್ ಇದು. ಪರ್ಪಲ್ ಕಲರ್ ಐ ಶ್ಯಾಡೋನ ಯೂಸ್ ಮಾಡಿಬಿಟ್ಟು ಒಂದು ಸಿಂಪಲ್ ಆಗಿರೋ ಐ ಮೇಕಪ್ನ ಕ್ರಿಯೇಟ್ ಮಾಡಬೇಕು ವಿತ್ ಗ್ಲಾಸಿ ಲುಕ್ಕಲ್ಲಿ. ನಿಮ್ಮ ಫೇಸ್ ಎಲ್ಲ ಬಂದ್ಬಿಟ್ಟು ಗ್ಲಾಸಿ ಲುಕ್ಕಲ್ಲಿ. ಬಟ್ ನಾನು ನಿಮಗೆ ತೋರಿಸ್ತಾ ಇರೋದು ಈ ವಿಡಿಯೋದಲ್ಲಿ ಕೇವಲ ಐ ಮೇಕಪ್ ಮಾತ್ರ, ಬೇರೆ ಯಾವುದು ನಾನು ತೋರಿಸ್ತಾ ಇಲ್ಲ. ಯಾಕಂದರೆ ತುಂಬ ಈಸಿಯಾಗಿ ನೀಟಾಗಿ ನೀವು ಇದನ್ನು ಮಾಡ್ಕೋಬೋದು. ಹಾಗಾಗಿಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ತೋರಿಸ್ತೀನಿ. ಫುಲ್ ಮೇಕಪ್ ನಾನೇನೋ ತೋರಿಸ್ತಾ ಇಲ್ಲ, ಜಸ್ಟ್ ಐ ಮೇಕಪ್ ಮಾತ್ರ ನಾನು ಇದರಲ್ಲಿ ತೋರಿಸ್ತಾ ಇರೋದು. ಓಕೆ, ಈ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಪರ್ಪಲ್ ಕಲರ್ ಐ ಶ್ಯಾಡೋ ಪ್ಯಾಲೆಟಲ್ಲಿ ಪರ್ಪಲ್ ಕಲರ್ ಬೇಕು. ಹಾಗಾಗಿಬಿಟ್ಟು ನಾನು ಪರ್ಪಲ್ ಕಲರ್ ಮ್ಯಾಚಿಂಗ್ ಆಗಿ ಬಂದುಬಿಟ್ಟಿದ್ದೀನಿ. ನೋಡೋಣ, ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಲುಕ್ನ ಕ್ರಿಯೇಟ್ ಮಾಡ್ಬೋದಂತ. ನೀವು ಇದೇ ಕಲರ್ ಮಾಡಬೇಕು ಅಂತಿಲ್ಲ, ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಯಾವುದಾದ್ರೂ ಕಲರ್ ಕ್ರಿಯೇಟ್ ಮಾಡ್ಬೋದು. ಬಟ್ ಈ ಲುಕ್ ಇಷ್ಟ ಆಗಿದ್ದಲ್ಲಿ ನೀವು ಏನು ಮಾಡಬೇಕು, ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಹೇಗೆ ಈ ಲುಕ್ನ ಕ್ರಿಯೇಟ್ ಮಾಡೋದಂತ ನೋಡೋಣ. ಸೊ ಫಸ್ಟು ಇದು ಯಾವ ರೀತಿ ಲುಕ್ ಇದೆ ಅಂತ ನಾನು ಅನಲೈಸ್ ಮಾಡ್ತಾ ಇದ್ದೀನಿ. ಫುಲ್ ಗ್ಲಾಸಿ ಲುಕ್ ಇದು. ಫೇಸೆಲ್ಲೂ ಕಂಪ್ಲೀಟ್ ಗ್ಲಾಸಿ. ಆಮೇಲೆ ಐ ಶ್ಯಾಡೋ ಬಂದುಬಿಟ್ಟು ಪರ್ಪಲ್ ಕೊಟ್ಟಿದ್ದಾರೆ, ಸೆಂಟ್ರಲ್ಲಿ ಸ್ವಲ್ಪ ಗ್ಲಾಸಿ ಇದೆ. ಆಮೇಲೆ ಐ ಲ್ಯಾಶಸ್ ಇಟ್ಟಿದ್ದಾರೆ. ಲಿಪ್ಸ್ಟಿಕ್ ಬಂದುಬಿಟ್ಟು ಸ್ವಲ್ಪ ನ್ಯೂಡ್ ಕಲರಲ್ಲಿ ಹೋಗಿದೆ, ಲೈಟ್ ಪಿಂಕ್ ಆ ಥರ. ಸೊ ಓಕೆ, ಬನ್ನಿ ಕ್ರಿಯೇಟ್ ಮಾಡೋಣ. ಇದಕ್ಕೆ ಫಸ್ಟು ನನಗೆ ಐ ಶ್ಯಾಡೋ ಪ್ಯಾಲೆಟ್ ಬೇಕು. ಸೊ ನನ್ನ ಐ ಶ್ಯಾಡೋ ಪ್ಯಾಲೆಟ್ ಇದು. ಅದಕ್ಕಿಂತ ಮುಂಚೆ ನಾವು ಐಬ್ರೋ ಮಾಡ್ಕೊಂಬಿಡೋಣ. ಫಸ್ಟು ಐಬ್ರೋ ಮಾಡ್ಕೊಳ್ಳೋಕ್ಕೆ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು ಸ್ವಿಸ್ ಬ್ಯೂಟಿ ಅವರ ಜೆಲ್ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ನಾನು ಇದ್ರದ್ದು ರಿವ್ಯೂ ಕೂಡ ಮಾಡ್ತೀನಿ ಡೀಟೇಲ್ ಆಗಿ ಈ ಪ್ರಾಡಕ್ಟ್ದು. ಬಟ್ ಈಗ ನಾನು ರಿವ್ಯೂ ಮಾಡ್ತಾ ಇಲ್ಲ, ಮೇಕಪ್ ಮಾಡ್ತಾ ಇರೋದ್ರಿಂದ ಜಸ್ಟ್ ಹಾಗೆ ನಿಮ್ಗೆ ಹೇಳಿದೆ. ನಾನು ಸ್ವಿಸ್ ಬ್ಯೂಟಿ ಅವರ ಈ ಐಬ್ರೋ ಮತ್ತು ಜೆಲ್ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಹೀಗಿರುತ್ತೆ, ಸಖತ್ತಾಗಿರುತ್ತೆ. ಇದು ಜೊತೆಲಿ ಬ್ರಷ್ ಕೂಡ ಕೊಟ್ಟಿರ್ತಾರೆ ಅವರು. ಸೊ ದಟ್ ನಿಮಗೆ ಈಸಿ ಆಗುತ್ತೆ ಐಬ್ರೋನ ಡ್ರಾ ಮಾಡ್ಕೊಳ್ಳೋದಕ್ಕೆ. ನನಗೆ ಇಲ್ಲಿ ನೋಡ್ಬೋದು ಈ ರೀತಿ ಶೇಪ್ ಇದೆ ಐಬ್ರೋಗೆ. ಸೊ ಅದೇ ಥರ ನಾನು ಶೇಪ್ ಕೊಟ್ಕೊಡ್ತೀನಿ. ಫಸ್ಟು ಐಬ್ರೋ ಬಂದುಬಿಟ್ಟು ನೀವು ಮಾಡಬೇಕಾದ್ರೆ ತುಂಬ ನ್ಯಾಚುರಲ್ ಆಗಿ ಇರಬೇಕು. ಐಬ್ರೋ ಬಂದು ಒಳ್ಳೆ ಡ್ರಾ ಮಾಡಿದ ಥರ ಮಾಡಿರೋ ಥರ ಕಾಣಿಸ್ಬಾರ್ದು ಐಬ್ರೋನ. ಒಬ್ಬೊಬ್ಬರು ಐಬ್ರೋನ ಏನು ಮಾಡಿಬಿಡ್ತಾರೆ ಅಂದರೆ, ಐಬ್ರೋ ಡ್ರಾ ಮಾಡಬೇಕಾದ್ರೆ ಒಂಥರ ಬಾಕ್ಸ್ ಥರ ಮಾಡ್ಕೊಂಡು ಹಿಂಗೆ ಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗೆಲ್ಲ ಮಾಡಬೇಡಿ, ಅಸಹ್ಯ ಕಾಣಿಸುತ್ತೆ. ಸೊ ನಾನು ಡ್ರಾ ಮಾಡ್ತಾ ಇದ್ದೀನಲ್ಲ, ಅದೇ ಥರ ಐಬ್ರೋನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ರಿಯಲಿ ಇಟ್ಸ್ ಲುಕ್ ವೆರಿ ನೈಸ್. ಸಾರಿ, ಯಾರೋ ಬೆಲ್ ಹೊಡಿತಾ ಇದ್ದಾರೆ, ಸ್ವಲ್ಪ ಅದನ್ನು ಇಗ್ನೋರ್ ಮಾಡಿಬಿಡಿ. ಓಕೆ, ಸೊ ನೆಕ್ಸ್ಟ್ ಐಬ್ರೋ. ಇವತ್ತು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನನಗೆ, ಸೊ ಅದನ್ನೆಲ್ಲ ಇಗ್ನೋರ್ ಮಾಡಿ. ಬಿಕಾಸ್ ಮಕ್ಕಳು ಮನೇಲಿದ್ದಾರೆ ಈ ವಿಡಿಯೋ ಶೂಟ್ ಮಾಡಬೇಕಾದ್ರೆ. ಸೊ ಹಾಗಾಗಿಬಿಟ್ಟು ನನ್ನ ಹಸ್ಬೆಂಡ್ ಕೂಡ ವಿಡಿಯೋ ತೆಗಿತಾ ಇದ್ರೆ ಹಾಗೆ ಬಂದು ಡಿಸ್ಟರ್ಬ್ ಮಾಡ್ತಿರ್ತಾರೆ. ಸೊ ಅದೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ, ಇಟ್ಸ್ ಆಲ್ ಕಾಮನ್. ಸೊ ಈ ರೀತಿ ಐಬ್ರೋಸ್ನ ನೀವು ಡ್ರಾ ಮಾಡ್ಕೋಬೇಕಾದ್ರೆ ಸ್ಟ್ರೋಕಲ್ಲೇ ನೀವು ಡ್ರಾ ಮಾಡ್ಕೋಬೇಕು. ಸೊ ಇಲ್ಲಿ ನನ್ನ ಶೇಪ್ ಇಲ್ಲಿ ನೋಡ್ಬೋದು, ನನ್ನ ಐಬ್ರೋ ಶೇಪ್ ಹೀಗಿದೆ. ಸೊ ನಾನು ಅದನ್ನೇ ಕ್ಯಾರಿ ಔಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಐ ಆಮ್ ಡನ್. ನನ್ನ ಐಬ್ರೋ ಆಯಿತು. ಐ ರಿಯಲಿ ಲವ್ ದಿಸ್ ಕಾಜಲ್ ಅಂತಲೇ ಹೇಳ್ಬೋದು. ನಾನು ರಿವ್ಯೂ ಮಾಡ್ತೀನಿ ಈ ಕಾಜಲ್ದು ನೆಕ್ಸ್ಟ್ ಇನ್ನೂ ಸ್ವಲ್ಪ
ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಓಕೆ, ಸೊ ನಾನು ಐಬ್ರೋ ಡ್ರಾ ಮಾಡ್ಕೊಂಡು ಆಯಿತು. ನನ್ನ ಐಬ್ರೋ ಕಂಪ್ಲೀಟಾಗಿ ಡ್ರಾ ಆಯಿತು. ಈಗ ಐ ಮೇಕಪ್ ಮಾಡೋಣ. ಐ ಮೇಕಪ್ ತುಂಬ ಸಿಂಪಲ್ಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಮ್ಮ ಐ ಶ್ಯಾಡೋ ಪ್ಯಾಲೆಟಲ್ಲಿ ನೀವು ಯಾವ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀರೋ ಯೂಸ್ ಮಾಡಿ. ಓಕೆ, ನಾನು ಇದೇ ಅದೇ ಅಂತ ಸಜೆಸ್ಟ್ ಮಾಡಲ್ಲ ಈ ವಿಡಿಯೋದಲ್ಲಿ. ನಾನು ಯಾವ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನೋ ಅದರಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದೇ ನನ್ನ ಐ ಶ್ಯಾಡೋ ಪ್ಯಾಲೆಟ್. ಓ ಮೈ ಗಾಡ್. ಸೊ ಇದು ನನ್ನ ಐ ಶ್ಯಾಡೋ ಪ್ಯಾಲೆಟ್ ಕಾಣಿಸ್ತಾ ಇದೆಯಾ? ಎಸ್. ಈಗ ನನ್ನ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗುತ್ತೆ. ಈ ಪರ್ಪಲ್ನೇ ನಾನು ಯೂಸ್ ಮಾಡ್ತಾ ಇರೋದು. ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋದಲ್ಲ, ಆ ಫೋಟೋಗೆ ಮ್ಯಾಚ್ ಆಗಬೇಕು. ನಾನು ಮರ್ತೋದೆ, ಸಾರಿ. ಎಸ್, ಈ ಫೋಟೋಗೆ ಮ್ಯಾಚ್ ಆಗಬೇಕು. ಈ ಫೋಟೋದಲ್ಲಿ ಇರೋ ಕಲರ್ ಅಂದರೆ ಐ ಥಿಂಕ್ ಈ ಪರ್ಪಲ್ಲೇ ಮ್ಯಾಚ್ ಆಗೋದು. ಇಟ್ಸ್ ವೆರಿ ಲೈಟ್ ಪರ್ಪಲ್. ಓಕೆ, ಈ ಪರ್ಪಲ್ನ ನಾನು ತಗೊಳ್ತಾ ಇದ್ದೀನಿ ವಿತ್ ಈ ಬ್ರಷಲ್ಲಿ. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಇರಬೇಕು ಬ್ರಷು. ಈ ಬ್ರಷಲ್ಲಿ ನಾನು ಈ ಪರ್ಪಲ್ ಕಲರ್ನ ತಗೊಳ್ತಾ ಇದ್ದೀನಿ. ಸೊ ಸೊ ಈ ಕ್ರೀಸ್ ಲೈನ್ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ ಕ್ರೀಸ್ ಲೈನು, ಇದಕ್ಕೆ ಕ್ರೀಸ್ ಲೈನ್ ಅಂತ ಹೇಳ್ತಾರೆ. ಈ ರೀತಿ ಸರ್ಕಲ್ 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 ಆಗಿ ಐ ಶ್ಯಾಡೋನ ಅಪ್ಲೈ ಮಾಡಬೇಕು. ಸೊ ನೀವು ತಗೋಬೇಕಾದ್ರೆ ಬ್ರಷ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಬ್ರಷ್ ತಗೊಳ್ತಾ ಇದ್ದೀರಾ ಅಂತ. ಸೊ ಈ ರೀತಿ ಆಗಿರೋ ಬ್ರಷ್ನ ತಗೊಳ್ಳಿ. ಈ ರೀತಿ ಸರ್ಕಲ್ 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 ಆಗಿ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಡಸ್ಟ್ ಮಾಡಿಬಿಟ್ಟು ಇಲ್ಲಿವರೆಗೆ ಹೋಗಬಾರ್ದು, ಫುಲ್ ಮೇಲೆವರೆಗೆ ಐಬ್ರೋ ಇದೆಯಲ್ಲ ಅಲ್ಲಿವರೆಗೆ ಹೋಗಬಾರ್ದು ಈ ಕಲರು. ಜಸ್ಟ್ ನಾನು ಇಲ್ಲಿಂದ ಇಷ್ಟೇ ಈ ಕಲರ್ನ ಕೊಡ್ತಾ ಇದ್ದೀನಿ. ತುಂಬ ಅಮೇಝಿಂಗ್ ಆಗಿ ಬರುತ್ತೆ ಇದು. ಕಾಣಿಸ್ತಾ ಇದೆಯಲ್ಲ, ಅಷ್ಟೇ. ಸೊ ಈ ಕಡೆನೂ ಮಾಡ್ಕೋತೀನಿ. ಈ ಕಡೆ ಎಂಡಲ್ಲಿ ನಾನೇನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಅಂದರೆ ಯಾವುದೇ ಶೇಪ್ ಕೊಡ್ತಾ ಇಲ್ಲ. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಕಲರ್ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡೋ ಲುಕ್. ಸೊ ತುಂಬಾ ಈಸಿಯಾಗಿ ಇದನ್ನು ಮಾಡ್ಬೋದು. ಹಾಗಾಗಿ ಇವತ್ತು ಇದನ್ನು ತೋರಿಸ್ತಾ ಇದ್ದೀನಿ. ವೆರಿ ಸಿಂಪಲ್ ಮೇಕಪ್ ಇದು. ಇದು ಈ ಕಲರೇ ಅಂತಲ್ಲ, ನೀವು ಯಾವ ಕಲರ್ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು. ಇದಾದಮೇಲೆ ಈ ಬ್ರಷ್ ನೋಡಿ ಈ ರೀತಿ ಕಾಣಿಸ್ಬೇಕು. ಐ ಆಮ್ ಡನ್. ಕಾಣಿಸ್ತಾ ಇದೆಯಲ್ಲ. ಸೊ ಇದಾದಮೇಲೆ ಈ ಬ್ರಷ್ನ ಇಟ್ಬಿಡ್ತೀನಿ ನಾನು. ನೆಕ್ಸ್ಟ್ ಈ ಬ್ರಷ್ನ ತಗೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಈ ರೀತಿ ಶಾರ್ಪ್ ಇರೋ ಬ್ರಷು. ಈ ಬ್ರಷಲ್ಲಿ ಇದೇ ಪ್ಯಾಲೆಟ್ನ ತಗೊಂಡು ತುಂಬ ಲೈಟಾಗಿ, ಓಕೆ, ಸೇಮ್ ಥಿಂಗ್ ಇಲ್ಲೂ ಅಷ್ಟೇ. ಈ ರೀತಿ ತುಂಬ ಲೈಟಾಗಿ ಅಷ್ಟೇ. ಕಾಣಿಸ್ತಾ ಇದೆಯಲ್ಲ ಈ ರೀತಿ. ಸೊ ಎರಡು ಕಡೆ ಪರ್ಪಲ್ ಕಲರ್ ಕಂಪ್ಲೀಟ್ ಆಯಿತು. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಇದಕ್ಕೆ ಗ್ಲಾಸಿ ಲುಕ್ ಕೊಡೋಣ ಸೆಂಟ್ರಲ್ಲಿ. ಸೊ ಅದಕ್ಕೆ ನಾನು ನನ್ನ ಐ ಶ್ಯಾಡೋ ಪ್ಯಾಲೆಟಲ್ಲಿರೋ ಈ ವೈಟ್ ಸಿಲ್ವರ್ನ ತೊಗೊಳ್ತಾ ಇದ್ದೀನಿ. ಇಟ್ಸ್ ಅ ವೈಟ್ ಕಲರ್. ನಾನು ಜಸ್ಟ್ ಬೆರಳಲ್ಲಿ ಹಾಗೆ ತೊಗೊಂಡು ಅಪ್ಲೈ ಮಾಡ್ತಿದ್ದೀನಿ. ಸೆಂಟ್ರಲ್ಲಿ ಜಸ್ಟ್ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ಅಷ್ಟೆ. ಈ ರೀತಿ ತುಂಬ ಮೈಲ್ಡಾಗಿ ಈ ಥರ ಜಸ್ಟ್ ಅಷ್ಟೆ. ದ ಸೇಮ್ ಥಿಂಗ್ ಈ ಕಡೆನೂ
ಸೆಂಟ್ರಲ್ಲಿ ಈ ರೀತಿ ಶೈನ್ ಕೊಟ್ಕೊಳ್ತಾ ಇದ್ದೀನಿ, ಸಿಲ್ವರ್ ಶೈನು. ಇದನ್ನು ಹಾಕ್ಬಿಟ್ಟು ಈ ಕಡೆ ಆ ಕಡೆ ಎಳಿಬೇಡಿ, ಜಸ್ಟ್ ಅಲ್ಲೇ ಟ್ಯಾಪ್ 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 ಮಾಡಿ ಅಷ್ಟೇ. ಕಾಣಿಸ್ತಾ ಇದೆಯಲ್ಲ, ಒಂದು ಶೈನ್ ಕಾಣಿಸ್ತಾ ಇದೆಯಲ್ಲ, ಹತ್ತಿರದಿಂದ ತೋರಿಸ್ತೀನಿ. ಜಸ್ಟ್ ಒಂದು ಸ್ಮಾಲ್ ಶೈನ್ ಕೊಟ್ಕೊಳ್ತಾ ಇದ್ದೀನಿ. ಸೊ ಐ ಶ್ಯಾಡೋ ಮೇಕಪ್ ಆಯಿತು. ಇಷ್ಟೇ, ತುಂಬಾ ಸಿಂಪಲ್ ಆಗಿರೋ ಒಂದು ಲುಕ್ ಇದು. ಸೊ ಐ ಮೇಕಪ್ ಆಯಿತು. ಈಗ ನಾನು ಐ ಲ್ಯಾಶಸ್ನ ಅಪ್ಲೈ ಮಾಡ್ಕೋತೀನಿ. ಐ ಲ್ಯಾಶಸ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಕೆಳಗಡೆ ಕಾಜಲ್ನ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಮೇಬ್ಲಿನವ್ರದ್ದು ಕಾಜಲ್ನ ನಾನು ಫುಲ್ಲಾಗಿ ಹಾಕಲ್ಲ, ಇಲ್ಲಿ ನೋಡಿ. ಇಷ್ಟೇ, ತುಂಬ ತಿನ್ನಾಗಿ ಇಷ್ಟೇ ಅಪ್ಲೈ ಮಾಡ್ತಾ ಇದ್ದೀನಿ. ಸೆಂಟ್ರಲ್ಲಿ ನಾನು ಕಾಜಲ್ ಹಾಕಿಲ್ಲ. ಸೇಮ್ ಅದೇ ಥರ ಇಲ್ಲಿ ಕೂಡ ಅಷ್ಟೇ. ಫ್ರಂಟಲ್ಲಿ, ಆಮೇಲೆ ಲಾಸ್ಟ್. ನಂಗೆ ಕಾಜಲ್ ಹಚ್ಚಬೇಕಾದ್ರೆ ಕಣ್ಣಲ್ಲಿ ಸಖತ್ತಾಗಿ ನೀರು ಬರುತ್ತೆ. ನಿಮ್ಗೆ ಯಾರಿಗಾದರೂ ಈ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿಬಿಟ್ಟು. ಸೊ ಅದಕ್ಕೆ ಯಾವಾಗಲೂ ಈ ರೀತಿ ಟಿಶ್ಯೂ ಪೇಪರ್ ಇಟ್ಕೊಂಡೇ ಇರ್ತೀನಿ ನಾನು. ಇದೊಂದು ದೊಡ್ಡ ಪ್ರಾಬ್ಲಮ್ ನನಗೆ. ಸೊ ಕಾಜಲ್ ನಾನು ಯಾವ ರೀತಿ ಅಪ್ಲೈ ಮಾಡಿದೆ ಅಂತ ನೋಡ್ಕೊಂಡ್ರಿ ಅಲ್ಲ, ಆಯಿತು. ನನ್ನ ಐಬ್ರೋಸ್ ಆಯಿತು, ಐ ಶ್ಯಾಡೋ ಆಯಿತು, ಆಮೇಲೆ ಕಾಜಲ್ ಆಯಿತು. ಈಗ ಐ ಲ್ಯಾಶಸ್ನ ಅಪ್ಲೈ ಮಾಡೋಣ. ಓಕೆ, ಸೊ ಈಗ ಐ ಲ್ಯಾಶಸ್ನ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಈಗ ನಾನು ಸ್ವಲ್ಪ ಮೀಡಿಯಮ್ ಲ್ಯಾಶಸ್ನೇ ತೊಗೊಳ್ತಾ ಇದ್ದೀನಿ. ಸೊ ಲ್ಯಾಶಸ್ಗೆ ನಾನು ಬಂದುಬಿಟ್ಟು ಇದೇ ಲ್ಯಾಶಸ್ಸು, ಈ ಲ್ಯಾಶಸ್ಸೇ ತೊಗೊಂಡಿದ್ದೀನಿ. ಈ ಲ್ಯಾಶಸ್ಗೆ ಲ್ಯಾಶಸ್ ಗ್ಲೂ ಅಂತ ಸಿಗುತ್ತೆ ಈ ರೀತಿ. ಸೊ ಅದನ್ನು ಹಚ್ಬಿಟ್ಟು ನೀವು ಐ ಲ್ಯಾಶ್ನ ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ. ಕಾಣಿಸ್ತಾ ಇದೆಯಾ? ಐ ಥಿಂಕ್ ಕಾಣಿಸ್ತಾ ಇದೆ ಅನಿಸುತ್ತೆ. ಈ ರೀತಿ ಐ ಲ್ಯಾಶಸ್ ಗ್ಲೂನ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದೆರಡು ನಿಮಿಷ ಈ ರೀತಿ ಮಾಡಿ ಗ್ಲೂನ, ಅದು ಸ್ವಲ್ಪ ಸೆಟ್ ಆಗಬೇಕು. ಆ ಗ್ಲೂ ಇಮ್ಮಿಡಿಯೇಟಾಗಿ ನಿಮ್ಗೆ ಅಂಟಲ್ಲ, ಅದಕ್ಕೆ ಹೇಳ್ತೀನಿ. ಸೊ ಸ್ವಲ್ಪ ಈ ರೀತಿ ಮಾಡಿ ಆದಮೇಲೆ ಫಸ್ಟ್ ಸೆಂಟ್ರಲ್ಲಿ ಐ ಲ್ಯಾಶ್ನ ಇಡಬೇಕು. ನಾನು ಮಿರರ್ ತೊಗೊಳ್ತೀನಿ. ಸೊ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಐ ಲ್ಯಾಶ್ ಬಂದುಬಿಟ್ಟು ಚೆನ್ನಾಗಿ ಸೆಟ್ ಆಗೋಗುತ್ತೆ. ಓಕೆ, ಐ ಲ್ಯಾಶಸ್ ನಾನು ಹಾಕಿ ಆಯಿತು. ಈಗ ಈ ಕಡೆ ಹಾಕ್ಕೊಳ್ಳೋಣ. ಸೊ ಈ ಕಡೆನೂ ಅಷ್ಟೇ ಗ್ಲೂ ಹಾಕಿದ್ದೀನಿ. ವೈಟಾಗಿ ಕಾಣಿಸ್ತಾ ಇದೆಯಲ್ಲ, ಗ್ಲೂ ಹಾಕಿಬಿಟ್ಟು ಜಸ್ಟ್ ಸ್ವಲ್ಪ ಫ್ಯಾನಿಂಗ್ ಮಾಡಿ. ಈ ರೀತಿ ಫ್ಯಾನಿಂಗ್ ಮಾಡಿಬಿಟ್ಟು ಈ ರೀತಿ ಇಟ್ಟು ಜಸ್ಟ್ ಹಾಗೆ ಸ್ಟಿಕ್ ಮಾಡೋದಷ್ಟೆ. ಸೊ ಎರಡು ಕಡೆ ಐ ಲ್ಯಾಶಸ್ನ ಹಾಕಿದ್ದೀನಿ ನೋಡಿ, ತುಂಬ ನೀಟಾಗಿ ಬಂದು ಕುತ್ಕೊಂಡಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ, ಈಗ ನಾನು ಇಲ್ಲಿಂದ ಇಲ್ಲಿಗೆ ಈ ಐ ಲ್ಯಾಶಸ್ ಲೈನ್ನ ಕನೆಕ್ಟ್ ಮಾಡ್ಕೋತೀನಿ ಈ ರೀತಿ ವಿ ಶೇಪಲ್ಲಿ ವಿತ್ ದ ಹೆಲ್ಪ್ ಆಫ್ ಕಾಜಲಲ್ಲಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಲುಕ್ ನೋಡಿ, ಈಗ ನೋಡಿ ಈ ಕಡೆ ನೋಡೋದಕ್ಕೂ ತುಂಬ ಕಂಪ್ಲೀಟಾಗಿ ಕಾಣಿಸ್ತಾ ಇದೆಯಲ್ಲ, ತುಂಬ ನೀಟಾಗಿ ಕನೆಕ್ಟ್ ಆಗಿದೆ. ಸೊ ಅದೇ ಥರ ಇಲ್ಲಿನೂ ಮಾಡ್ಕೋತೀನಿ ಈ ರೀತಿ. ಕಾಣಿಸ್ತಾ ಇದೆಯಲ್ಲ, ಈಗ ತುಂಬ ನೀಟಾಗಿ ಕಾಣಿಸ್ತಾ ಇದೆ ಲುಕ್ಕು. ದಟ್ಸ್ ಇಟ್. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಲಿಪ್, ಆಮೇಲೆ ಸ್ವಲ್ಪ ಇಲ್ಯುಮಿನೇಟಿಂಗ್ ಕ್ರೀಮ್, ಆಮೇಲೆ ಹೈಲೈಟ್ ಎಲ್ಲ ಮಾಡಿದ್ಮೇಲೆ ಫೈನಲ್ ಲುಕ್ ಈ ರೀತಿ ಕಾಣಿಸ್ತಾ ಇದೆ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮೇಕಪ್ ನಿಮಗೆ ತೋರಿಸಿಲ್ಲ, ಜಸ್ಟ್ ಐ ಮೇಕಪ್ಪೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಐ ಮೇಕಪ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ಫೈನಲ್ ಲುಕ್ ಒಂದ್ಸತಿ ನೋಡ್ಕೊಂಬರೋಣ. And tell me what's wrong and why you never said you felt that way.
you're trying to stay strong and fake a smile until I look away. ನೋಡ್ಬೋದು ಕಂಪ್ಲೀಟಾಗಿ ಎಲ್ಲ ಶೈನಿ ಶೈನಿ ಸೇಮ್ ಅವ್ರು ನನಗೆ ಕಳಿಸಿರೋ ಫೋಟೋ ಥರನೇ ನಾನು ಮೇಕಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ಐ ಶ್ಯಾಡೋನು ತುಂಬ ನೀಟಾಗಿ ಸೆಟ್ ಆಗಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಈ ಲುಕ್ನ ಟ್ರೈ ಮಾಡ್ತಾ ಇದ್ದೀರಾ, ಇಲ್ಲ ಯಾರಾದರೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮಾಡಿಬಿಟ್ಟು ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಲುಕ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐಡಿನ ನಾನು ಇಲ್ಲಿ ಕೊಡ್ತೀನಿ. ಸೊ ಪ್ಲೀಸ್ ನನ್ನ ಅಲ್ಲಿನೂ ಫಾಲೋ ಮಾಡಿ ಅಂತ ಹೇಳ್ತಾ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್. You're not okay. And tell me what's wrong and why you never said you felt that way. And guess you're trying to stay strong and fake it.